ನಾಳೆ ಬೆಳಿಗ್ಗೆ ನಮ್ಮೆಲ್ಲರ ಜೀವನವನ್ನು ಈ ಒಪ್ಪಂದ ಬದಲಿಸುವುದಿಲ್ಲ. ಮುಂದಿನ ವರ್ಷ ಅಂದರೆ 27ರ ಆರಂಭದಲ್ಲಿ ಮೊದಲ ಕ್ವಾರ್ಟರ್ನಲ್ಲಿ ಮೊದಲ ತ್ರೈಮಾಸಿಕದಲ್ಲಿ ಇದು ಜಾರಿಗೆ ಬಂದರೂ ಬರಬಹುದು. ಬಂದ ಮೇಲೂ ನಮಗೆ ಶ್ರೀಸಾಮಾನ್ಯರಿಗೆ ವಿಪರೀತ ಲಾಭ ಅಂತ ಹೇಳಲಿಕ್ಕಾಗಲ್ಲ, ಒಟ್ಟಾರೆ ದೇಶಕ್ಕೆ ಲಾಭ ಆಗಬಹುದು. ಬಹುಜನರು ಮದರ್ ಆಫ್ ಆಲ್ ಡೀಲ್ಸ್ ಅಂದರೆ ಎಲ್ಲ ಒಪ್ಪಂದಗಳ ತಾಯಿ ಅಂತ ಕರೆಸ್ಕೋತಾ ಇರೋಂಥ ಯುರೋಪಿಯನ್ ಒಕ್ಕೂಟದ್ದು ಮತ್ತು ಭಾರತದ ವ್ಯಾಪಾರ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಉಚಿತ ವ್ಯಾಪಾರ ಒಪ್ಪಂದ ಅಂತಲ್ಲ, ಅದನ್ನು ಕರೀತಾರೆ. ಎಲ್ಲ ಉಚಿತ ಅಲ್ಲ, ಎಲ್ಲ ಕಡಿಮೆ ಇಡೋದು ಮಾಡೋದು ಮಾಡ್ಕೋತಾರಷ್ಟೇ. ಫ್ರೀ ಟ್ರೇಡ್ ಅಗ್ರಿಮೆಂಟ್ FTA ಅದನ್ನು ಇವತ್ತು ಬಹುಜನರ ನಿರೀಕ್ಷೆಯನ್ನು ತಲೆ ಕೆಳಕು ಮಾಡಿ ಮುಗಿಸಿಬಿಟ್ಟಿದ್ದಾರೆ. ಕಾರಣ ಬಹಳ ಸರಳ. 20 ವರ್ಷಗಳಿಂದ ಮಾತುಕತೆಯಲ್ಲಿದ್ದಂತಹ ಈ ಒಪ್ಪಂದಕ್ಕೆ ಇವತ್ತು ಅಪ್ಪ ಮುಕ್ತಿ ಸಿಕ್ಕಿದೆ. ಕಾರಣ ಬೇಕಿದ್ದರೆ ಥ್ಯಾಂಕ್ ಯು ಡೊನಾಲ್ಡ್ ಟ್ರಂಪ್ ಅಂತ ಹೇಳಬಹುದು. ಅಧಿಕ ಹೇರಿಕೆ ಮೂಲಕ ಭಾರತವನ್ನು ಟ್ರಂಪ್ ನಿಯಂತ್ರಿಸಲು ಪ್ರಯತ್ನ ಮಾಡಿರುವುದು ಮತ್ತು ಭಾರತದ ರೀತಿಯಲ್ಲೇ ಉಳಿದ ದೇಶಗಳನ್ನು ನಿಯಂತ್ರಣ ಮಾಡಲು ಹೊರಟಿರುವುದು ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ಹಾಗೂ ಎಲ್ಲ ರಾಷ್ಟ್ರಗಳು ಬದಲಿ ಮಾರ್ಗಗಳನ್ನು ಹುಡುಕಿಕೊಳ್ಳುತ್ತಿವೆ. ಜೊತೆಗೆ ಅಮೆರಿಕದ ಮೇಲೆ ಒಬ್ಬರ ಮೇಲೆ ಅವಲಂಬಿತರಾಗುವ ಬದಲು ತಮ್ಮ ವ್ಯಾಪಾರ ವ್ಯವಹಾರ ಉದ್ದಿಮೆ ಮತ್ತು ಉಳಿದಿದ್ದೆಲ್ಲ ವ್ಯವಹಾರಗಳನ್ನು ಬಹುಜನರ ಜೊತೆ ಮಾಡುತ್ತಾ ಹೋಗುವುದು ಸೂಕ್ತವೆಂದು ಅಮೆರಿಕದ ಈ ಸರ್ವಾಧಿಕಾರ ಧೋರಣೆಯಿಂದ ಹೊರಬರಲು ಸುಲಭ ಮಾರ್ಗ ಅದು ಎಂದು ಬಯಸಿದಂತೆ ಇದೆ. ಹಾಗಾಗಿ ಕೆನಡಾ ಚೈನಾ ಜೊತೆಯೂ ಬಡಿದಾಡಿಕೊಳ್ಳುವ ಬ್ರಿಟನ್ ಚೈನಾ ಜೊತೆಯೂ ನಮ್ಮ ಜೊತೆ 20 ವರ್ಷದಿಂದ ಆಗದಿದ್ದಂತಹ ಯುರೋಪನ್ ಒಕ್ಕೂಟವೂ ಎಲ್ಲರೂ ಈ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಅದರ ಮುಂದುವರಿದ ಭಾಗ ಯುರೋಪಿಯನ್ ಒಕ್ಕೂಟ ಮತ್ತು ಭಾರತ. ನಿರೀಕ್ಷೆಯಂತೆ ಈ ಒಪ್ಪಂದ ನಿನ್ನೆ ಮೊನ್ನೆ ಕಳೆದ ವಾರದಲ್ಲೇ ಇತ್ತು, ಇದು ಆಗತ್ತೆ ಅಂತ ಈಗ ಆಗಿದೆ. ಏನಕ್ಕೆ ಮದರ್ ಆಫ್ ಆಲ್ ಡೀಲ್ಸ್ ಇದು ಅಂದರೆ ಭಾರತದ ಜನಸಂಖ್ಯೆ ಸುಮಾರು 1.25 ಬಿಲಿಯನ್ ಅಂತ ಇಟ್ಕೊಳ್ಳೋಣ. ರಫ್ಲಿ ಈಚೆ ಆಚೆ 1.3 ಇಟ್ಕೊಳ್ಳೋಣ ಬೇಕಾದ್ರೆ. ಯುರೋಪಿಯನ್ ಒಕ್ಕೂಟ 27 ದೇಶಗಳನ್ನು ಸೇರಿ ಮಾಡಿಕೊಂಡಿರುವಂತಹ ಒಕ್ಕೂಟ. ಈ ಒಕ್ಕೂಟದಲ್ಲಿ ಸುಮಾರು 500 ಮಿಲಿಯನ್ ಇದೆ ಅಲ್ಲಿಯೂ ಕೂಡ. ಇದೆರಡೂ ಸೇರಿದ್ರೆ 2 ಬಿಲಿಯನ್ ಅಂದರೆ 200 ಕೋಟಿಯಷ್ಟು ಜನ ಈ ಒಪ್ಪಂದದ ಪರಿವ್ಯಾಪ್ತಿಗೆ ಬಂದು ಕೂತ್ಕೋತಾರೆ. ಇಷ್ಟು ದೊಡ್ಡದಾದ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಇರಬಹುದಾದ ಒಪ್ಪಂದ ಕವರ್ ಮಾಡೋಕ್ಕೆ ಇನ್ಯಾವುದೂ ಇಲ್ಲ ಸದ್ಯಕ್ಕೆ. ಭಾರತ ಚೈನಾ ಮಾಡಿಬಿಟ್ರೆ ಬೇರೆ, ನಾವಿಬ್ರು ಮಾಡ್ಕೊಂಬಿಟ್ರೆ ನಾವಿಬ್ರೆ 3 ಬಿಲಿಯನ್ಗೆ ಹೋಗ್ಬಿಡ್ತೀವಿ. ಜೈ 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 ಅನ್ಕೊಂಡಿಬ್ರು. ಆಮೇಲೆ ನಾವಿಬ್ರು ಮಾಡಿದ್ರೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಇದನ್ನು ಮದರ್ ಆಫ್ ಆಲ್ ಅಂತ ಕರೀತಾರೆ. ಯುರೋಪಿಯನ್ ಒಕ್ಕೂಟದ ಜೊತೆ ಮಾಡಿಕೊಂಡಿರುವ ಪರಿಣಾಮ ಒಂದೊಂದು ದೇಶದ ಜೊತೆ ವ್ಯವಹಾರವನ್ನು ಒಪ್ಪಂದವನ್ನು ಮಾಡಬೇಕಾಗಿಲ್ಲ. 27 ದೇಶಗಳಿಗೂ ಅದು ಅನ್ವಯವಾಗುತ್ತದೆ. ಹಾಗಿದ್ದರೆ ನಾಳೆಯಿಂದ ಜಾರಿಗೋ? ಇಲ್ಲ. ನಾಳೆಯಿಂದ ಕಾನೂನು ರೀತ್ಯ ಆಯಾಯ ದೇಶಗಳ ಸ್ಥಳೀಯ ಕಾನೂನುಗಳು ಮತ್ತು ಯುರೋಪಿಯನ್ ಒಕ್ಕೂಟದ ಒಟ್ಟಾರೆ ಕಾನೂನುಗಳ ಪರಿವ್ಯಾಪ್ತಿಯ ಒಳಕ್ಕೆ ಬರಬೇಕು ಈ ಒಪ್ಪಂದ. ಹಾಗಾಗಿ ಆ ಪರೀಕ್ಷೆಗಳನ್ನು ಮಾಡಿಬಿಡ್ತಾರೆ, ಚೆಕ್ ಮಾಡಿಬಿಡ್ತಾರೆ. ಮಾಡಿದ ನಂತರ ಯುರೋಪಿಯನ್ ಪಾರ್ಲಿಮೆಂಟ್ ಅಂದರೆ ಯುರೋಪ್ ಒಕ್ಕೂಟದ ಪಾರ್ಲಿಮೆಂಟ್ ಏನಿದೆ ಅದು ಮತ್ತು ಆ ದೇಶಗಳ ಅನುಮತಿ, 27 ದೇಶಗಳದ ಅನುಮತಿ ಮತ್ತು ಭಾರತದ ಸಂಸತ್ತು ಇವರು ಪಾಸ್ ಮಾಡಬೇಕು. ಪಾಸ್ ಮಾಡಿದ ನಂತರ ಮುಂದಿನ ವರ್ಷ ಜಾರಿಗೆ ಬರಬಹುದು. ಒಂದೇ ಒಂದು ಕಡ್ಡಿ ಇದೆ ಇದರೊಳಗಡೆ. ಒಂದು ವೇಳೆ 27 ದೇಶಗಳ ಪೈಕಿ ಯಾವುದಾದ್ರೂ ಒಂದು ದೇಶ ಕಡ್ಡಿ ಆಡಿಸಿದ್ರೆ ಆಗ ಅದು ಯುರೋಪಿಯನ್ ಒಕ್ಕೂಟದ ನ್ಯಾಯಾಲಯಕ್ಕೆ ಹೊರಟು ಹೋಗುತ್ತೆ. ನ್ಯಾಯಾಲಯ ಅಲ್ಲಿ ಇತ್ಯರ್ಥವನ್ನು ಮಾಡಬೇಕು. ಇಂತಹದೇ ಇನ್ನೊಂದು ಒಪ್ಪಂದವನ್ನು ಯಾವುದು ಯುರೋಪಿಯನ್ ಒಕ್ಕೂಟ ಮರ್ಕಾರ್ಸರೋ ಯಾರ್ದೋ ಜೊತೆ ಹಾಗೊಂದು ಒಕ್ಕೂಟದ ದೇಶಗಳ ಜೊತೆ ಮಾಡ್ಕೊಂಡಿದ್ದಾರೆ. ಅರ್ಜೆಂಟೀನಾ ಆ ದೇಶಗಳ ಜೊತೆ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು ಈಗಾಗಲೇ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟಿದೆ, ಯಾರೋ ಒಬ್ಬರು ತರಲೆ ಎತ್ತದಂಗಿದೆ.
ಅಂದ್ರೆ ಮೆಜಾರಿಟಿ ವೈಸ್ ನೋಡಕ್ಕಾಗಲ್ಲ. ಇಲ್ಲ ಒಬ್ಬರು ಎತ್ತಿದ್ರು ಹೋಗುತ್ತೆ ಅದು ಕೋರ್ಸ್. ಸಮಸ್ಯೆ. ದಟ್ ಇಸ್ ದ ಚಾರ್ಟರ್ ಆಫ್ ದಿ UN, ಸಾರಿ ಯುರೋಪಿಯನ್ ಒಕ್ಕೂಟ. ಹಾಗಾಗಿ ಇದಿಷ್ಟು ಒಪ್ಪಂದದ ಕತೆ. ಇದು ನೆಗೆಟಿವ್ ಸೈಡ್. ಪಾಸಿಟಿವ್ ಸೈಡ್ಗೆ ಬರೋಣ. ಇದು ಐತಿಹಾಸಿಕವಾದ ಒಪ್ಪಂದ ಎಂದು ಪ್ರಧಾನಮಂತ್ರಿಯು ಮತ್ತು ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥೆಯಾಗಿರುವ ಉರ್ಸುಲಾ ವ್ಯಾಂಡೇರು ಮತ್ತು ಇವರು ಕಾಸ್ಟಾ ಅವರು ಕೂಡ ಹೇಳಿದ್ರು. ಹಾಗೆ ನೋಡಿದ್ರೆ ಉರ್ಸುಲಾ ಅವರು ಹೇಳಿದ್ದು ತಮ್ಮ ಭಾಷಣದಲ್ಲಿ, ಜಂಟಿ ಭಾಷಣ ಮಾಡುವಾಗ ಹೇಳ್ತಾ ಇದ್ದಿದ್ದರು ಮಕರ ಸಂಕ್ರಾಂತಿಯನ್ನು, ಆ ನಂತರ ರಥಸಪ್ತಮಿಯ ಪ್ರಸ್ತಾಪವನ್ನು ಮಾಡಿಕೊಂಡ್ರು. ಸೂರ್ಯ ತನ್ನ ಪಥವನ್ನು ಬದಲಿಸುತ್ತಾನೆ, ಹಾಗಾಗಿದೆ ನಮ್ಮದು ಒಪ್ಪಂದ, ಬದಲಿಸಿದೆ ಎಲ್ಲ ಭವಿಷ್ಯಕ್ಕೆ. ಮಕರ ಸಂಕ್ರಾಂತಿ ಹೊಸ ಇದು ನಿಮಗೆ ಸೂಚನೆ, ದಿಕ್ಸೂಚಿ ತೋರಿಸ್ತಾ ಇದೆ ನಮಗೆ ಅಂತ ಅದನ್ನೆಲ್ಲ ಹೇಳ್ಬಿಟ್ರು. ಮೇಡಮ್ಮು ಪ್ರೈಮ್ ಮಿನಿಸ್ಟರ್ ಎಂಜಾಯ್ ಮಾಡ್ಕೊಂಡು ಸೈಡಲ್ಲಿ ನಿಂತಿದ್ರು. ಅವರು ಆಂಟೋನಿಯೋ ಕಾಸ್ಟಾ ಭಾಷಣ ಮಾಡ್ತಾ ನಾನು ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷ ನಾನು, ಆದರೆ ಅಂದ್ಬಿಟ್ಟು ಹಿಂಗೆ ಒಳಗಡೆಯಿಂದ ಹಿಂಗೆ ತೆಗೆದ್ರು ಒಂದನ್ನು ಹಿಂಗೆ. ಅದು ಭಾರತದ OCI ಕಾರ್ಡು, ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾಗೆ ಒಂದು ಕಾರ್ಡ್ ಕೊಡ್ತೀವಿ ನಮ್ಮಲ್ಲಿ, ಬಂದು ಹೋಗೋಕೆ ಅನುಕೂಲ ಇರಲಿ ಅಂತ. ಅದು ಅವ್ರ ಕಾರ್ಡ್. ಅದು ಯಾಕೆ ಅಂದರೆ ಅವ್ರ ಅಪ್ಪ ಗೋವಾನವರು, ಅವ್ರ ಮೂಲ ಇಲ್ಲಿ. ಈಗಲೂ ಅವ್ರದ್ದು ಮನೆ ಇದೆಯಂತೆ. ಕೇಳದೆ ಯಾರಿಗೋ ಫೋನ್ ಮಾಡಿ, ಏನ್ರಪ್ಪ ಗೋವಾ ಅಂತಲೇ ಈ ಪಾರ್ಟಿ ಏನಾದ್ರು ಇದೆಯಾ ಅಂದರೆ, ಇದೆಯಪ್ಪ ಇಲ್ಲೊಂದು ಮನೆ, ಈ ಪಾರ್ಟಿದು ಹೊತ್ತು ಈ ಪಾರ್ಟಿದು ಒಂದು ಮನೆ ಇದೆ ಇಲ್ಲಿ ಗೋವಾನಲ್ಲಿ. ಸೊ ನಾನು ಇಂಡಿಯನ್ ಕಾರ್ಡ್ ಹೋಲ್ಡರ್, ನನಗೆಷ್ಟು ಹೆಮ್ಮೆ ಆಗ್ತಿರ್ಬೇಕು ಇವತ್ತು ಈ ಒಪ್ಪಂದ ಆಗ್ತಿರೋದನ್ನು. ಯಾಕೆ ಅಂದರೆ ಎಲ್ಲರಿಗೂ ವ್ಯಾಪಾರದ ಜೊತೆಗೆ ರಾಜಕೀಯ ಸಂದೇಶವನ್ನು ಕಳಿಸುವ ಉಮೇದಿತ್ತು ಇವತ್ತಿನ ದಿನ. ಅದು ಆಬ್ವಿಯಸ್ಲಿ ಪರೋಕ್ಷವಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಡಳಿತಕ್ಕೆ. ಈ ಒಪ್ಪಂದದಿಂದ ಆಗೋದು ಇದು: 99% ಭಾರತದ ಉತ್ಪನ್ನಗಳಿಗೂ, 97% ಯುರೋಪ್ ರಾಷ್ಟ್ರದ ಉತ್ಪನ್ನಗಳಿಗೂ ಹೆಚ್ಚು ಕಡಿಮೆ ತೆರಿಗೆ ನೆಗೆದು ಬಿದ್ದು ಹೋಗುತ್ತೆ. ಇರಲ್ಲ, ಹೆಚ್ಚು ಕಡಿಮೆ. ಆದರೆ ಗೋಜಲ ಮಾಡಬಹುದಾದಂತಹ ಕೆಲವು ಏರಿಯಾಗಳೇನಿತ್ತು, ಪ್ರದೇಶಗಳು ಇದು, ಲೈಕ್ ಡೈರಿ, ಅಗ್ರಿಕಲ್ಚರ್, ಕೃಷಿ, ಇದನ್ನ ಒಪ್ಪಂದದಿಂದ ಆಚೆ ಇಟ್ಬಿಟ್ಟಿದ್ದಾರೆ. ಸವಾಸನೆ ಬೇಡ ಇದ್ರದ್ದು. ಇವಾಗ ಸದ್ಯಕ್ಕೆ ನಾವು ಅದಕ್ಕೆ ಕೈ ಹಾಕಿ ಕಚ್ಚಿಸ್ಕೋಬೇಕು ನೋಡೋದ, ಇದ್ರ ಹತ್ರ ಜೇನುನೊಣದ ಹತ್ರ ಸವಾಸನೆ ಬೇಡ, ದೂರ ಇದ್ಬಿಡೋಣ, ಅದಂಗೆ ಆಚೆ ಇಟ್ಬಿಡೋಣ ಅಂದ್ಬಿಟ್ಟು ಆಚೆ ಇಟ್ಬಿಟ್ಟಿದ್ದಾರೆ. ಯಾವತ್ತೋ ಒಂದಿನ ಅಡ್ರೆಸ್ ಮಾಡಬೇಕಾಗತ್ತೆ, ಮಾಡ್ತಾರೆ. ಬಟ್ ಭಾರತ ಅದನ್ನು ಒಪ್ಪಕ್ಕೆ ತಯಾರಿ ಇಲ್ಲ. ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ಭಾರತ ಯಾವುದೇ ದೇಶದ ಪ್ರವೇಶವನ್ನು ನಮ್ಮ ದೇಶದೊಳಗೆ ಒಪ್ಪಕ್ಕೆ ರೆಡಿ ಇಲ್ಲ. ಬಿಕಾಸ್ ನಮಗೆ ಇರೋದು ಆಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಿಲ್ಲ, ಇಲ್ಲಿ ನಮಗೆ ಆಗ್ತಾ ಇಲ್ಲ, ಏನು ಮಾಡೋಣ ಅಂತ. ಏನೋ ಭಾರತಕ್ಕೆ ಒಪ್ಪಂದದಲ್ಲಿ 90% ಸಿಗತ್ತೆ. ಭಾರತದಲ್ಲಿ ಏನೇನಕ್ಕೆ ಸಿಕ್ಕತ್ತೆ ಅಂತ ಕೆಲವ್ರಿಗಿದೆ. ಜವಳಿ, ಹರಳು, ಆಭರಣ, ಲೆದರು, ಆಯಿಲ್ಲು, ಉತ್ಪನ್ನಗಳು, ಕೆಲವು ಮೆಷಿನರಿಗಳು, ಇಂಥದ್ರಲ್ಲೆಲ್ಲ ಸಿಗತ್ತೆ ನಮಗೆ. ನೋಡೋಣ ಅದೇನಾಗುತ್ತೆ ಅಂತ. ಈ ಒಪ್ಪಂದದಿಂದ ನಮಗೇನು ಲಾಭ ಆಗ್ಬೋದು ಅಲ್ಲಿಂದ ಬರೋದ್ರಲ್ಲಿ ಅಂತ ಭಾಳ ಜನಕ್ಕೆ ಇದೆ. ಈಗ ನಮ್ಮ ವಿಚಾರ ಇದು, ಇಲ್ಲಿಯವರೆಗೆ ದೊಡ್ಡವರ ವಿಚಾರ. ಅದೇನೋ ಟ್ರಂಪ್ ಅಂತೆ, ಅದೇನೋ ಅವ್ರವ್ರೇನೋ ಮಾಡ್ಕೊಳ್ಳಿ, ಅವ್ರವ್ರು ಬೇಡ ಅಂತ. ಈಗ ನಮ್ಮ ದೇಶಕ್ಕೆ ಬನ್ನಿ. ವೈನು ಅಗ್ಗ ಆಗತ್ತೆ. ವೈನ್ ಮೇಲೆ ನಮ್ಮದು ಹೆವಿ ಆದಂತಹ ಡ್ಯೂಟಿ ಇತ್ತು, ಆ ಡ್ಯೂಟಿ ತೆಗಿತಾರೆ, ಅಗ್ಗ ಆಗತ್ತೆ. ವೈನ್ ಆ್ಯಂಡ್ ಸ್ಪಿರಿಟ್ಸ್. ಸ್ಪಿರಿಟ್ ಅಂದರೆ ಸ್ಪಿರಿಟ್, ಸ್ಪಿರಿಟಲ್ಲಿ ಫೈಟ್ ಮಾಡಬೇಕು ಕಣ ಅಂತಾರಲ್ಲ, ಆ ಸ್ಪಿರಿಟ್ ಅಲ್ಲ. ಸ್ಪಿರಿಟ್ ತಿಮ್ಮಾಪುರ್, ಮಹಾತ್ಮ ಗಾಂಧಿ, 500 ಹೊಸ ಅಂಗಡಿ, ಆ ಸ್ಪಿರಿಟ್. ಆ ಸ್ಪಿರಿಟ್ ಏನಿದೆ ಅದು ಇಳಿಯತ್ತೆ. ಹೇಗೆ ಬ್ರಿಟನ್ ಜೊತೆ ಮಾಡಿದಾಗ ಸ್ಕಾಚ್ ಎಲ್ಲ ಇಳೀತಾ ಇದೆಯೋ ಆ ಥರ. ಹಾಗೆ ಸರಿ, ದುಬಾರಿ ಕಾರುಗಳು ಒಂದಿಷ್ಟು ಅಗ್ಗ ಆಗತ್ತೆ. ನಮ್ಮಲ್ಲಿ ಈಗ ದುಬಾರಿ ಕಾರುಗಳ ಮೇಲೆ ಸುಮಾರು 70ರಿಂದ 110% ಸುಂಕ ಇತ್ತು ನಮ್ಮಲ್ಲಿ. ಇದೇ ಯುರೋಪಿಯನ್ ಒಕ್ಕೂಟದ ಮೇಲೆ. ಯುರೋಪಿಯನ್ ಒಕ್ಕೂಟದಲ್ಲಿ ಆ ಥರದ ಕಾರುಗಳನ್ನು ಮಾಡೋರು ಅಂದರೆ ಯಾರು? ಜರ್ಮನಿನಲ್ಲಿರೋ BMW ಮತ್ತು ಮರ್ಸಿಡಿಸ್ ಮತ್ತು ವೋಲ್ಕ್ಸ್ವ್ಯಾಗನ್ ದುಬಾರಿ ಅನ್ನೋಕ್ಕಿಂತ ಶ್ರೀಸಾಮಾನ್ಯರ ಕಾರನ್ನು ಮಾಡ್ತಾರೆ. ಇದಲ್ಲದೆ ಆ ಪೋರ್ಷೆ, ಮಾರ್ಷೆ, ಕಾರ್ಷೆ ಇಂಥವೆಲ್ಲ ಇರ್ತವೆ. ಅವೆಲ್ಲ ಯಾರ್ಯಾರು ತಗೋತಾರೋ ಅವ್ರು ತಗೋಬೋದು. ಅದರದ್ದು 40%ಗೆಲ್ಲೋ ಇಳೀತಾ ಇದೆ ಆ ಸುಂಕ, 70-110ರಿಂದ. ಹಾಗಾಗಿ ಅದರದ್ದು ರೇಟ್ ಎಲ್ಲ ಇಳಿಯುತ್ತೆ. ತಗೊಳ್ಳೋರು, ದುಡ್ಡಿರೋರು 70-110 ಇದ್ದಾಗಲೇ ತಗೋತಿದ್ದಾರೆ. ಬೆಂಗಳೂರಿನಲ್ಲಿ 4ನೇದೋ 5ನೇದೋ ಮರ್ಸಿಡೀಸ್ ಶೋರೂಮ್ ಓಪನ್ ಆಗಿದೆ ಮೊನ್ನೆ. ಅಲ್ಲಿಗೆ ಲೆಕ್ಕ ಹಾಕಳ್ರಿ, ಬೆಂಗಳೂರಲ್ಲಿ ಮರ್ಸಿಡೀಸ್ ಶೋರೂಮ್ 1 ಕೋಟಿ ಕಡಿಮೆ ಕಾರಿಲ್ಲ ಅಲ್ಲಿ. ಯಾವ್ದು ಅಟ್ಲೀಸ್ಟ್ 80 ಲಕ್ಷಕ್ಕೆ ಕಡಿಮೆ ಕಾರಿಲ್ಲ. ಶ್ರೀಮಂತರ ಇದಕ್ಕೆ ಎದುರ್ಕತ್ತೆ, ಇನ್ನೊಂದು ವರ್ಷ ತಗೋತಾರೆ ಅಷ್ಟೇ.
ಭಾರತದಲ್ಲಿ ದುಡ್ಡೆಲ್ಲಿದೆ ಗೊತ್ತಿಲ್ಲ, ನಾನು ಹೇಳಲ್ವಾ, ಹಾವಿನ ಹುತ್ತ, ನಮ್ಮಲ್ಲಿ ಗೊತ್ತಾಗಲ್ಲ ದುಡ್ಡೆಲ್ಲಿದೆ ಅಂತ. ಬಿಯರ್ ಹಗ್ಗ ಆಗತ್ತಂತೆ, ಸ್ಪಿರಿಟ್ಟು ಹಗ್ಗ ಆಗತ್ತೆ ಹೇಳಿದೆ. ಆಲಿವ್ ಆಯಿಲ್ ಆಗತ್ತೆ. ಆಲಿವ್ ಆಯಿಲು ಸಾಮಾನ್ಯವಾಗಿ ನಮ್ಮಲ್ಲಿ ಬಳಕೆ ಕಡಿಮೆ. ಈಗ ಸ್ವಲ್ಪ ಈ ವಿದೇಶಿ ಆಹಾರ ಪದಾರ್ಥಗಳ ಸೇವನೆ, ಆ ಲೆವೆಲ್ ಆಫ್ ರೆಸ್ಟೋರೆಂಟ್ಸು ಶೋಕಿ ಎಲ್ಲ ಇದೆ. ಹಾಗಾಗಿ ಸ್ವಲ್ಪ ಅದೇನೋ ಆರೋಗ್ಯ ಗಿರೋಗ್ಯ ಅಂದ್ಕೊಂಡು ಆಲಿವ್ ಆಯಿಲ್ಲು ಮತ್ತು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಂತ ಒಂದಿದೆ, ಎರಡಿದೆ ಅದರಲ್ಲಿ. ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲನ್ನು ಸ್ವಲ್ಪ ಯೂಸ್ ಮಾಡೋ ಜನ ಇದ್ದಾರೆ. ಹಾಗಾಗಿ ಅದು ಕಡಿಮೆ ಆಗ್ಬೋದು. ಈಗ ಶೂನ್ಯ 45% ಇತ್ತು ಅದ್ರ ಮೇಲೆ. ಯಂತ್ರೋಪಕರಣ 44, ಕೆಮಿಕಲ್ಸು, ಸರ್ಜಿಕಲ್ ಉತ್ಪನ್ನಗಳು, ಫಾರ್ಮಾ, ಸ್ಟೀಲು, ಹೀಗಿವೆಲ್ಲ ನಮ್ಗೆ ಅಲ್ಲಿಂದ ಬರೋದು ಲಾಭ ಆಗುತ್ತೆ. ಎಲ್ಲ ಶೂನ್ಯಕ್ಕೆ ಹೊಟ್ಟೋಗಿದೆ ಹೆಚ್ಚು ಕಡಿಮೆ ಎಲ್ಲವು. ಆರೋಗ್ಯ ವಲಯಕ್ಕೆ ಒಪ್ಪಂದದಿಂದ ಶೂನ್ಯಕ್ಕೆ ಇಳಿಯುತ್ತೆ, ಇದೆಲ್ಲ ಇಳಿಯುತ್ತೆ. ಡ್ಯಾಶು ಡಯಾಗ್ನೋಸ್ಟಿಕ್ ಸೆಂಟರ್ಗಳು, ಐರೋಪ್ಯ ವೈದ್ಯಕೀಯ ಉಪಕರಣಗಳು, ವೈದ್ಯಕೀಯ ಶಸ್ತ್ರಕ್ರಿಯೆ ಚಿಕಿತ್ಸಾ ಉಪಕರಣ, ಕೈಗೆಟುವ ದರದಲ್ಲಿ MRI ಸ್ಕ್ಯಾನ್ಗಳು, ಅತ್ಯವಶ್ಯಕ ಶಸ್ತ್ರಚಿಕಿತ್ಸೆ ಬರುತ್ತೆ, ಇದೆಲ್ಲ ಅಂತಾರೆ. ಬಟ್ ಇದೆಲ್ಲ ಆತ್ಮನಿರ್ಭರ ಭಾರತದಲ್ಲಿ ನಮ್ಮಲ್ಲೇ ಆಗಬೇಕಾದಂಥವು. ಇದನ್ನು ನಾವು ಮತ್ತೆ ಇಂಪೋರ್ಟ್ ಕಡೆಗೆ ಹೋದರೆ ಪ್ರಯೋಜನ ಇಲ್ಲ. ಬಟ್ ಲೆಟ್ ಅಸ್ ಸಿ ಏನಾಗುತ್ತೆ ನೋಡೋಣ. ಇನ್ನು ಭಾರತಕ್ಕೇನು ಅನುಕೂಲ, ಟಕ ಹೋಗ್ಬಿಡೋಣ ಬೇಕಾದರೆ. ಭಾರತದ ರಫ್ತು ವಲಯ ಅಮೇರಿಕ 50% ನಮ್ಮ ಮೇಲೆ ಸುಂಕವನ್ನು ಹಾಕಿದ ನಂತರ ಒಂದು ರೀತಿ ಕುಸಿದೇ ಇದ್ದರೂ ಬೇಸರದ ಸ್ಥಿತಿಗೆ ಹೋಗಿತ್ತು. ಅದರಲ್ಲೂ ಜವಳಿ ಮತ್ತು ಈ ಹರಳು, ಆಭರಣ, ಲೆದರ್ರು ಅಂದರೆ ಚರ್ಮೋತ್ಪನ್ನಗಳು, ಈ ಏರಿಯಾನಲ್ಲಿ ತುಂಬ ಬೇಜಾರಲ್ಲಿ ಇದ್ದರು ಅವರೆಲ್ಲ. ಎರಡು ಕಾರಣ. ಒಂದು, ನಮ್ಮದು ಬಿಸ್ನೆಸ್ ಹೋಯಿತು. ಎರಡನೇದು 50% ಟ್ಯಾರಿಫನ್ನು ಕೊಟ್ಕೊಂಡು ನಾವು ಕೂರೋಕ್ಕಾಗಲ್ಲ, ಮ್ಯಾಚ್ ಮಾಡೋಕ್ಕಾಗಲ್ಲ ಅವ್ರ ಜೊತೆಯಲ್ಲಿ, ಬೇರೆಯವ್ರ ಜೊತೆ ಅಂತಿಲ್ಲ. ಸೊ ಈಗೇನಾಗುತ್ತೆ ಅಂತಂದರೆ, ಅಮೇರಿಕಾದಲ್ಲಿ ಕಳೆದುಕೊಳ್ಳಬಹುದಾದ 10 ರೂಪಾಯಿನಲ್ಲಿ ಅಟ್ಲೀಸ್ಟ್ 4 ರೂಪಾಯಿನಾದರೂ ಇಲ್ಲಿ ಪಡ್ಕೋಬಹುದೇನೋ ಅಂತ ಟ್ರೈ ಮಾಡ್ಬೋದು. ಯಾಕಂದರೆ ಆ ಎಲ್ಲ ಏರಿಯಾಗಳಲ್ಲಿ ಹೆಚ್ಚು ಕಡಿಮೆ 0ಗೆ ಬರ್ತಾ ಇದೆ ನಮಗೆ ಯುರೋಪ್ಗೆ. ಸೊ ಹಾಗಾಗಿ ನಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳಲು ನಮಗೆ ಇನ್ನಷ್ಟು ದೊಡ್ಡ ಅಖಾಡ ಮೈದಾನ ಸಿಕ್ಕತ್ತೆ ಭಾರತಕ್ಕೆ. ನಂಬರ್ 2, ಭವಿಷ್ಯದಲ್ಲಿ 2 ಬಿಲಿಯನ್ ಅಂದರೆ 200 ಕೋಟಿ ಜನ ಇದರ ಪರಿವ್ಯಾಪ್ತಿಗೆ ಬರುವುದರಿಂದ ಭವಿಷ್ಯದಲ್ಲಿ ಇದನ್ನು ಕಟ್ತಾ ಹೋದರೆ ಬಹುದೊಡ್ಡ ವ್ಯಾಪಾರದ ಒಂದು ಬ್ಲಾಕ್ ಆಗಬಹುದು. ಈಗಾಗಲೇ ನಮಗೆ ಅವರು ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಆಗ್ತಾರೆ ಇವರು. ಮೂರನೇದು, ಕಾಲಾನಂತರದಲ್ಲಿ ಇದು ಇನ್ನೂ ಬೆಟರ್ ಆಗಿ ಆಗ್ಬೋದು. ಯಾಕಂದರೆ ಈಗ ರಫ್ಲಿ ಅರೌಂಡ್ 130 ಬಿಲಿಯನ್ ಇದ್ದಂಗಿದೆ, ಅದೊಂದು 250-300 ಬಿಲಿಯನ್ಗೆ ಹೋಗ್ಬೋದು ಅಂತಿದ್ದಾರೆ. ಅದು 500ಕ್ಕೂ ಹೋಗ್ಬೋದು, 1000ಕ್ಕೂ ಹೋಗ್ಬೋದು. ಇದರ ಜೊತೆಯಲ್ಲಿ ನಮಗಾಗ್ತಿರೋ ಲಾಭ, ರಕ್ಷಣಾ ಉತ್ಪನ್ನಗಳ ವಿಚಾರದಲ್ಲಿ ನಮಗೆ ಒಂದಷ್ಟು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಒಂದಷ್ಟು ಲಾಭಗಳು ನಮಗೆ ಆಗಬಹುದು. ಜವಳಿ ಮತ್ತು ಇದೆಲ್ಲ ಆಗುತ್ತೆ. ಆಭರಣ, ಕರಕುಶಲ ವಸ್ತುಗಳಿಗೆ ಲಾಭ ಒಂದು 33 ಬಿಲಿಯನ್. ಇದು ಭಾರತದ ರಫ್ತಿಗೆ 99% ಎಲ್ಲ ಹೇಳಿದ್ದೀನಿ. ಸೇವಾ ವಲಯಕ್ಕೆ ಪ್ರಾರ್ಥನೆ. ಸೇವಾ ಕ್ಷೇತ್ರ, ಸಾಫ್ಟ್ವೇರು ಇದರಲ್ಲೆಲ್ಲ ಬರುತ್ತೆ. ಮತ್ತು ಮೊಬಿಲಿಟಿ, ಈ ಮೊಬಿಲಿಟಿಯನ್ನು ಬಹಳ ಜನ ಚರ್ಚೆ ಮಾಡಲ್ಲ. ಎಲ್ಲಿ ನಾವು ಪ್ರಾದೇಶಿಕ ಲೆವೆಲಲ್ಲಿ ಹೇಳೋದು, ನ್ಯಾಷನಲ್ ಲೆವೆಲಲ್ಲಿ ಮಾಡ್ಕೋತಾರೆ, ಪರಿಣಿತರ ಲೆವೆಲಲ್ಲಿ ಮಾಡ್ಕೋತಾರೆ. ಅದನ್ನು ಬಹಳ ಅತಿ ದೊಡ್ಡ ವಿಷಯ ಮೊಬಿಲಿಟಿ. ಏನು ಮೊಬಿಲಿಟಿ ಅಂದರೆ, ಜನ ಒಂದು ದೇಶದಿಂದ ಇನ್ನೊಂದು ಜನಕ್ಕೆ ಓಡಾಡುವುದು ಸುಲಲಿತವಾಗಿ. ಅಂದರೆ ಯಾವುದೇ ದೊಡ್ಡ ಪ್ರಮಾಣದ ನಿರ್ಬಂಧಗಳಿಲ್ಲದೆ, ಮೇ ಬಿ ಮೈಗ್ರೇಷನ್, ಈವನ್ ಅದರ್ವೈಸ್ ಜಾಬ್ಸು. ಈ ಒಪ್ಪಂದದಿಂದ ಒಟ್ಟು ಸುಮಾರು 10 ಮಿಲಿಯನ್ ಜಾಬ್ ಆಗುತ್ತೆ ಅಂತ ಒಬ್ಬರು, 2-3 ಮಿಲಿಯನ್ ಜಾಬ್ ಅವರಲ್ಲಾಗತ್ತೆ ಅಂತ ಒಬ್ಬರು ಲೆಕ್ಕ ಕೊಡ್ತಿದ್ದಾರೆ. ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡಲು ನಮ್ಮವರು ಅಂದರೆ ಆ ತಾಕತ್ತಿರೋರು, ಶಕ್ತಿ ಇರೋರುಗಳು, ಅದು ಮೂವ್ ಆಗುತ್ತೆ. ಅದು ಮೂವ್ ಆದಾಗ ಆಟೋಮ್ಯಾಟಿಕ್ ಆಗಿ 2 ದೇಶಗಳ ಮಧ್ಯೆ ಅಥವಾ 2 ಪ್ರದೇಶಗಳ ಮಧ್ಯೆ ಉದ್ಯೋಗ ಸೃಷ್ಟಿ ಮತ್ತು ಸಂಪತ್ತು ಸೃಷ್ಟಿ ಆಗುತ್ತೆ. ಹಾಗಾಗಿ ಮೊಬಿಲಿಟಿ ಪಾಯಿಂಟ್ ತಂದಿದ್ದಾರೆ, ಅದು ಲಾಭವನ್ನು ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ನಮ್ಮಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಒಂದು 100,000 500,000 ಇರಬೇಕೇನೋ, ಅಥವಾ ಲೆಸ್ ಇದ್ದಾರೆ ಅನ್ಸುತ್ತೆ. 500,000 ಇಲ್ಲ, ಕಡಿಮೆ ಇದೆ. ಅಷ್ಟು ಜನ ಯುರೋಪ್ನ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಓದ್ತಿರೋದು ಮಾಡ್ತಿರೋದು. ಭಾಳ ದೊಡ್ಡ ಪ್ರಮಾಣದಲ್ಲಿ ಜರ್ಮನಿಲಿದ್ದಾರೆ. ನಮ್ಮಲ್ಲಿ ಓದೋರ ಪೈಕಿ ಭಾಳ ಮಕ್ಕಳು ಜರ್ಮನಿಯನ್ನು ಅಮೆರಿಕದ ನಂತರ ಆಯ್ಕೆ ಮಾಡ್ಕೊಳ್ಳೋಂತಹ ಜಾಗ ಅದು. ಪರ್ಟಿಕ್ಯುಲರ್ಲಿ ತಂತ್ರಜ್ಞಾನ ವಿಚಾರದಲ್ಲಿ ಆ ಕಡೆಗೆ ಹೋಗ್ತಾ ಇವೆ ಮಕ್ಕಳು, ಬಹು ಸುಲಭವಾಗಿ ಜರ್ಮನಿಗೆ ಹೋಗಿ ಸೇರ್ಕೋತಾ ಇವೆ. ಆಲ್ ರೈಟ್, ಇದು ಉದ್ಯೋಗ ಖಾತ್ರಿ, ಆಯುರ್ವೇದ, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ ನಮಗೆಲ್ಲ ಸ್ವಲ್ಪ ಲಾಭ ಆಗುತ್ತೆ.
ಉತ್ತರ ಪ್ರದೇಶ ರಾಜ್ಯದಲ್ಲಿ ರಫ್ತು ಹೆಚ್ಚಳ ಆಗ್ಬೋದು ಡ್ಯಾಶ್ ಡ್ಯಾಶ್ ಅಂತ ಹೇಳ್ತಿದ್ದಾರೆ. ಕರ್ನಾಟಕಕ್ಕೆ ಲಾರ್ಜ್ಲಿ ಬಹು ದೊಡ್ಡದಾಗಿ ರಾಸಾಯನಿಕಗಳು, ಪೆಟ್ರೋಕೆಮಿಕಲ್ಗಳು, ಇಂಜಿನಿಯರಿಂಗ್ ಸರಕುಗಳು, ಎಲೆಕ್ಟ್ರಾನಿಕ್ಸು, ಔಷಧೀಯ ವೈದ್ಯಕೀಯ ಸಾಧನಗಳು, ಜವಳಿ ಮತ್ತು ಉಡುಪುಗಳು ಇವೆಲ್ಲ ನಮಗೆ ಒಂದಷ್ಟು ಲಾಭನ ಮಾಡ್ತದೆ. ಏನು ಜವಳಿ ನಮಗೇನು ರೀ ಲಾಭ ಅಂತಂದರೆ ಭಾಳ ಸರಳ. ಅತ್ಯಂತ ದೊಡ್ಡ ಉದ್ಯೋಗ ಸೃಷ್ಟಿ ಮಾಡುವ ಒಂದು ಕ್ಷೇತ್ರ ಅಂತ ಯಾವುದಾದ್ರು ಇದ್ರದ್ದು ಜವಳಿ. ನಮ್ಮ ಹೆಣ್ಣುಮಕ್ಳು ಅಲ್ಲಿಗೆ ಹೋಗ್ತಾ ಇರುತ್ತವೆ. ಆರ್ಡರ್ಸ್ ಇಲ್ಲದೆ ಇದ್ದರೆ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗುತ್ತೆ, ಜಾಬ್ ಲಾಸ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಇದರಿಂದ ವಾಪಸ್ ಬಂದರೆ ಅಷ್ಟು ಸೆಟಲ್ ಡೌನ್ ಆಗ್ತೀವಿ ನಾವು. ಹಾಗಾಗಿ ನಮಗೆ ಲಾಭ ಆಗಬಹುದು. ಎಸ್, ಇದು ಅಮೆರಿಕದ ಇಲ್ಲಿವರೆಗಿನ ಈ ಬ್ಲ್ಯಾಕ್ ಮೇಲ್ಗೆ ಯಾವ ರೀತಿಯಾಗಿ ತಡೆ ಒಡ್ಡಬಹುದಾದಂತಹ ಸಾಧ್ಯತೆ ಇದೆ ಸರ್? ಬ್ಲ್ಯಾಕ್ ಮೇಲ್ ಅಂತ ನಿಮ್ಗೆ ಹೇಳಿದ್ಯಾರು? ಈ ಸುಂಕಾಸ್ತ್ರವನ್ನ ಅದೇ ಯಾರು ಹೇಳಿದ್ದು ನಿಮಗೆ? ಇದು ನಿಮ್ಮದೇನೋ ಅಥವಾ ಎಲ್ಲರೂ ಓದ್ಕೊಂಡ್ಬಂದಿದ್ದೀರೋ? ಯಾರು ಹೇಳಿದ್ದಾರೆ ಬ್ಲ್ಯಾಕ್ ಮೇಲ್? ನಾನು ಐ ಡೋಂಟ್ ಕಾಲ್ ಇಟ್ ಅದನ್ನು ಬ್ಲ್ಯಾಕ್ ಮೇಲ್ ಅಂತ ಕರೆಯಲ್ಲ, ಪ್ರೆಷರ್ಡ್ ಟ್ಯಾಕ್ಟಿಕ್ಸ್ ಅಂತ ಇರಬಹುದೇನೋ. ಬ್ಲ್ಯಾಕ್ ಮೇಲ್ ಅಂತ ಕರೆಯೋಕ್ಕಾಗಲ್ಲ. ಅದು ಅವ್ರು ಬೇಕು, ಅವ್ರು ಹಾಕೊಳ್ತಾರೆ, ಅವ್ರು ಇಷ್ಟ. ಏನೋ ಅವರನ್ನು ಹೇಳಿದ್ರ ನಿಮಗೆ ನಮ್ಮ ದೇಶಕ್ಕೆ ಬಂದಿಲ್ಲಿ ಕೂತ್ಕೋ ಅಂತವ್ರು? ಮತ್ತೆ ನಾನು ಐ ಡೋಂಟ್ ಅಗ್ರಿ ವಿತ್ ದಟ್ ಆರ್ಗ್ಯುಮೆಂಟನ್ನು. ಮಲ್ಟಿಲ್ಯಾಟರಲ್ ಅಂದರೆ ಎಲ್ಲರೂ ಸಹಭಾಗಿತ್ವದಲ್ಲಿ ಬದುಕಬೇಕು ಅಂತ ವಾದ ಬೇರೆ ಇರ್ಬೋದು. ಅಮೆರಿಕಕ್ಕೆ ಫೀಲಿಂಗ್ ಏನಿದೆ, ಟ್ರಂಪ್ಗೆ ನಮ್ಮನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ ಅವ್ರಿಗೆ. ಇನ್ನು ಎಲ್ಲಿವರೆಗೂ ಹಾಗಾಗಿ ಅವ್ರು ಹಾಕಿದ್ದಾರೆ. ನಾನು ಬ್ಲ್ಯಾಕ್ ಮೇಲ್ ಅಂತ ಪಾರ್ಟ್ಲಿ ಅದೊಂಥರ ನನಗೆ ಬೇಕಾದ್ದನ್ನು ಸಾಧಿಸಲು ಹಾಕ್ತಿರೋ ಒತ್ತಡದ ತಂತ್ರಗಳು ಅಂತ ಕರೀಬೋದೇನೋ. ಅದೇನಾಗತ್ತೆ ಅಂತ ಅದೇನೂ ಆಗಲ್ಲ, ಅದು ಅಲ್ಲೇ ಇರುತ್ತೆ, ಅದೆಲ್ಲೂ ಹೋಗಲ್ಲ. ಅದು ಡೊನಾಲ್ಡ್ ಟ್ರಂಪಿನ ಹಿ ಬಿಲೀವ್ಸ್ ಇದು ವರ್ಕ್ ಆಗ್ತಿದೆ ತನಗೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಹಾಗಾಗಿ ಅದೆಲ್ಲೂ ಹೋಗಲ್ಲ, ಟ್ಯಾರಿಫ್ಗಳಲ್ಲೇ ಇರುತ್ತೆ. ಆದರೆ ಇದಾದ ನಂತರ ಡೊನಾಲ್ಡ್ ಟ್ರಂಪು ಯುರೋಪ್ ವಿಚಾರದಲ್ಲಾಗಲಿ ನಮ್ಮ ವಿಚಾರದಲ್ಲಾಗಲಿ ಹೇಗೆ ನಡ್ಕೋತಾರೆ ಅಂತ ಐಲುದೊರೆಗಳನ್ನು ಹೇಳಕ್ಕೆ ಬರಲ್ಲ ನಾನು. ಐ ಕಾಂಟ್ ಸೇ. ನಾರ್ಮಲ್ ಪೀಪಲನ್ನಾದರೆ ಪ್ರಿಡಿಕ್ಟ್ ಮಾಡ್ಬೋದು. ಅಬ್ನಾರ್ಮಲ್ ಜಾತಕನ ನೋಡೋದಾದ್ರೂ ಹೇಗೆ ಒಬ್ಬ ಜ್ಯೋತಿಷಿಗೆ ಕಷ್ಟ. ಅದು ಅಷ್ಟು ಜ್ಯೋತಿಷ್ಯನೇ ನಂಬೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿರೋದು. ಹಾಗೆ ಇದೆಲ್ಲ ಅಬ್ನಾರ್ಮಲ್ ಜಾತಕಗಳಿವೆಲ್ಲ. ಈ ಅಬ್ನಾರ್ಮಲ್ ಜಾತಕಕ್ಕೆ ನಾನು ಹೇಳೋಕ್ಕಾಗಲ್ಲ. ಹಾಗಾಗಿ ಈಗಾಗಲೇ ಕೆನಡಾ ಚೈನಾ ಜೊತೆ ಮಾಡ್ಕೊಂಡ್ರೆ 10% ಆಗ್ತೀನಿ ಅನ್ನೋದು, 100% ಆಗ್ತೀನಿ ಅನ್ನೋದು, ಗ್ರೀನ್ಲ್ಯಾಂಡಿಗೆ ನನಗೆ ಸಪೋರ್ಟ್ ಮಾಡದೇ ಇದ್ರೆ ನಿಮಗೆಲ್ಲ 10% ಆಗ್ತೀನಿ ಯುರೋಪ್ ಮೇಲೆ ಅನ್ನೋದು. ಹಾಗಾಗಿ ಐಲಿದವರೆ ಏನು ರಿಯಾಕ್ಟ್ ಮಾಡ್ತಾರೋ ನನಗೆ ಐಡಿಯಾ ಇಲ್ಲ, ಭಾರತದ ಮೇಲಾಗಲಿ ಅಥವಾ. ಬಟ್ ಅಮೆರಿಕಕ್ಕೆ ಲಾಸಾ ಅಂದರೆ ನಾನು ಲಾಸ್ ಅಂತ ಕರೆಯಲ್ಲ. ಅದರ ಎಕಾನಮಿ, ಆರ್ಥಿಕ ಶಕ್ತಿಯ ಸೈಜಿಗೆ ನಾನು ಅದನ್ನು ಲಾಸ್ ಅಂತ ಕರೆಯಲ್ಲ. ಆದರೆ ಕಳ್ಕೊಳ್ಳೋದು ಹೀಗೇನೆ. ಕೆಲವೊಮ್ಮೆ ನಿಧಾನವಾಗಿ ಕೆಲವು ಸರಿ ಕಳ್ಕೋತೀವಿ, ಕೆಲವು ಸರಿ ಒಂದೇ ಸರಿ ಕಳ್ಕೋತೀವಿ. ಅಮೆರಿಕ ಬರೀ ವ್ಯಾಪಾರವನ್ನು ಕಳ್ಕೋತಾ ಇದೆ ಅಂತಲ್ಲ, ಇವಾಗ ಪ್ರಪಂಚದಲ್ಲಿ ಗೆಳೆಯರನ್ನು ಕಳ್ಕೋತಾ ಇದೆ. ಒಂದು ಹಾಲಿವುಡ್ಡಲ್ಲಿ ಒಂದು ಮೂವಿ ಇದೆ ರಿಚಿ ರಿಚ್ ಅಂತ. ಆ ಮೂವಿನಲ್ಲಿ ಎಂಡಲ್ಲಿ ಹೇಳ್ತಾನೆ ಅವರ ಅಪ್ಪ ಆ ಮಗನಿಗೆ, ಅವನ ಮಗ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಿದ್ದಾಗ, ನೋಡು ನಮ್ಮ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ ಅವನ ತಾಯಿ ಹೇಳಿದ್ದಕ್ಕೆ ಗಂಡ ಹೇಳ್ತಾನೆ, ಹೌದು ಇಷ್ಟು ದಿನ ಅವನ ಹಣ ಇತ್ತು, ಇವತ್ತು ಅವನ ಹತ್ರ ಗೆಳೆತನದ ಸಂಪತ್ತಿದೆ ಅಂತ. ಅದೇ ಸಂಪತ್ತು. ಹಾಂ, ಹಾಗಾಗಿ ಕೆಲವು ಸರಿ ಹಣ ಒಂದೇ ವರ್ಕ್ ಆಗಲ್ಲ, ಗೆಳೆತನಗಳ ಬೇಕು. 60 ವರ್ಷ ಕಳೆದ ಮೇಲೆ ಭಾಳ ಜನ ರಿಟೈರ್ ಆದಮೇಲೆ ಅವ್ರದ್ದು ತುಂಬ ದುಡ್ಡಿರುತ್ತೆ. ರಿಟೈರ್ ಆದಮೇಲೆ ಯಾವ ಮಾರ್ಗದಲ್ಲಿರುತ್ತೋ ಆ ಮಾರ್ಗದಲ್ಲಿ ನ್ಯಾಯ, ಸನ್ಮಾರ್ಗ ಇರ್ಬೋದು, ದುರ್ಮಾರ್ಗನೂ ಇರ್ಬೋದು, ದುಡ್ಡಿರುತ್ತೆ. ಆದರೆ ಜನ ಇರಲ್ಲ. ಬೆಳಿಗ್ಗೆ ಒಬ್ಬರೇ ಓಡಾಡಬೇಕು, ಭೂತ ಪಿಚಿ ಟೈಪು. ಯಾರು ಇರಲ್ಲ, ಫೋನ್ ಬರಲ್ಲ ಅವ್ರಿಗೆ, ನೆಟ್ಗೆ 2, ಅವ್ರ ಫ್ರೆಂಡೇ ಇರಲ್ಲ. ಆ ಜೀವನನೇ ಹಾಗೆ. ಅಮೆರಿಕ ಗೆಳೆಯರನ್ನು ಕಳ್ಕೋತಾ ಇದೆ. ನಂಬರ್ 2, ವಿಶ್ವಾಸವನ್ನು ಕಳ್ಕೋತಾ ಇದೆ ದೇಶಗಳಿಂದ. ಅದರಲ್ಲಿ ಹೊಡೆಯತ್ತಾ ಏಟು ಅಂದರೆ ಹೊಡೆಯುತ್ತೆ, ಆ ಏಟನ್ನು ಹೊಡೆಸ್ಕೊಳ್ಳುತ್ತೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ, ಅದರಲ್ಲಿ ಅನುಮಾನ ಇಲ್ಲ. ಎಸ್. ಇನ್ನು ಭಾರತ ಹಾಗೂ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸಮರ್ಥನೆ ಮಾಡಿಕೊಂಡ್ರು. ಈ ಒಪ್ಪಂದದಿಂದ ಭಾರತ ಹಾಗೂ ಯುರೋಪಿನ ಜನರಿಗೆ ಪ್ರಮುಖ ಅವಕಾಶಗಳು ಲಭ್ಯವಾಗುತ್ತೆ ಅಂತ ಹೇಳಿದರು. ಈ ಒಪ್ಪಂದ ಜಾಗತಿಕ ಒಟ್ಟು ಆಂತರಿಕ ಉತ್ಪನ್ನ GDPಯ 25% ಹಾಗೂ ಜಾಗತಿಕ ವ್ಯಾಪಾರದ 1/3 ಭಾಗದಷ್ಟು ಪ್ರತಿನಿಧಿಸುತ್ತೆ ಅಂತ ಮೋದಿ ಹೇಳಿದರು. भारत और यूरोपियन यूनियन का सहयोग एक पार्टनरशिप फॉर ग्लोबल गुड है. हम इंडो पैसिफिक से लेकर कैरेबियन तक ट्राइलेटरल प्रोजेक्ट को विस्तार देंगे. इससे सस्टेनेबल एग्रीकल्चर, क्लीन एनर्जी और विमेन. ಭಾರತ ತನ್ನ ಆಟವನ್ನು ಸ್ಪಷ್ಟವಾಗಿ ಮಾರ್ಕ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ.
ಒಂದು ಕಡೆ ಯುರೋಪ್ನಲ್ಲಿ ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸುತ್ತಾ, ಇನ್ನೊಂದು ಕಡೆ ಆಫ್ರಿಕಾ ಖಂಡದ ಕಡೆಗೆ ತನ್ನ ಗಮನವನ್ನು ಹಾಕುತ್ತಾ, ಮಗದೊಂದು ಕಡೆ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಕಡೆಯಲ್ಲಿ ತನ್ನ ಮಾರುಕಟ್ಟೆಯನ್ನು ಹೆಚ್ಚಿಸಿಕೊಳ್ಳುತ್ತಾ, ಅಮೆರಿಕದಿಂದ ಆಗಬಹುದಾದ ನಾಳಿನ ಲಾಸ್ಗಳನ್ನು ಕವರಪ್ ಮಾಡಿಕೊಳ್ಳುವಂತಹ ಒಂದು ಗುಡ್ ಪ್ಲಾನಿಂಗಲ್ಲಿದ್ದಂಗಿದ್ದಾರೆ ಇವರು. ನಮ್ಮಲ್ಲೇನಿಲ್ಲ, ಬಿಕಾಸ್ ದಿ ಸೇಮ್ ಥಿಂಗ್ ಇಸ್ ಬಿನ್ ಡನ್ ಬೈ ಚೈನಾ. ಅಮೆರಿಕ ಇಷ್ಟೆಲ್ಲ ಸುಂಕನ ಚೈನಾ ಮೇಲೆ ಹಾಕಿದ್ರೂ ಚೈನಾ ಈ ವರ್ಷ, ಅಂದರೆ ಅದರ ಆರ್ಥಿಕ ವರ್ಷ ಮುಗಿತಾ ಇರೋವಾಗ $1 ಟ್ರಿಲಿಯನ್, ಬಿಲಿಯನ್ ಅಲ್ಲ, ಟ್ರಿಲಿಯನ್ ಡಾಲರಿನ ವ್ಯಾಪಾರದ ಸರ್ಪ್ಲಸ್ನ ಘೋಷಿಸಿದೆ ಅದು ಚೈನಾ. $1 ಟ್ರಿಲಿಯನ್. ಅಂದರೆ ಭಾರತದ ಆರ್ಥಿಕ ಸೈಜ್ ಏನಿದೆ, ನಮ್ಮದು ಶಕ್ತಿ, ನಮ್ಮದು ಗಾತ್ರ ಏನಿದೆ, ಅದರದ್ದು 25%. ನಾವು ಅರೌಂಡ್ 4 ಟ್ರಿಲಿಯನ್ ನಮ್ಮದು ಎಕಾನಮಿ. ಬಿಟ್ವೀನ್ ದ್ಯಾಟ್ ಈಚೆ ಆಚೆ ನಾವು ಅಲ್ಲಿ 5 ಟ್ರಿಲಿಯನ್ಗೆ ಹೋಗ್ತೀವಿ. ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಅವರು 17 ಟ್ರಿಲಿಯನ್ ಅವರು ಚೈನಾ. ಅಫ್ಕೋರ್ಸ್ ಅಮೆರಿಕನ್ಸ್ ಆರ್ 28 ಟ್ರಿಲಿಯನ್. ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಅವ್ರದ್ದು GDPಗೆ ಅವ್ರದ್ದು 30 ಟ್ರಿಲಿಯನ್ ಡೆಟ್ ಇದೆ, ಅಂದರೆ ಸಾಲ ಇದೆ. ಅದು ಬೇರೆ ವಿಚಾರ. ಅದು ಸೊ ಹಾಗಿದೆ ಪರಿಸ್ಥಿತಿ. ಹಾಗಾಗಿ ಭಾರತ ನಿಧಾನಕ್ಕೆ ಮೂವ್ ಆಗ್ತಾ ಇದ್ದಾರೆ. ಇದು ಒಂದು. ಎರಡನೇದು, ಅಮೆರಿಕ ಬಗ್ಗಿಸ್ತೀವಿ ಅನ್ಕೊಂಡಿದ್ರು ಅನ್ಸತ್ತೆ. ಬಗ್ಗಲ್ಲ ಇಂಡಿಯಾ, ಬಗ್ಬೇಕಾಗಿಲ್ಲ ಇಂಡಿಯಾ. ಇಂಡಿಯಾ ಬದಲಾಗೋಗ್ಬಿಟ್ಟಿದೆ. ಇದನ್ನ ಅಮೆರಿಕದಲ್ಲಿ ಟ್ರಂಪ್ ಆಗಲಿ ಅಥವಾ ಟ್ರಂಪ್ನ ಹಿಂದೆ ಮುಂದೆ ಪುಂಗಿ ಬಿಡೋಂಥ ಇವನು ಯಾರು ಸ್ಕಾಟ್ ಬೆಸೆಂಟ್, ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಆಗಲಿ ಅಥವಾ ನವಾರೋ ಆಗಲಿ, ಇವರಿಗೆಲ್ಲ ಅರ್ಥ ಆಗ್ತಿಲ್ಲ ಬದಲಾಗಿರೋ ಭಾರತ ಏನು ಅಂತ. ಎಕ್ಸೆಪ್ಟ್ ಪುಟಿನ್ ಯಾರೂ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಪುಟಿನ್ ಪದೇ ಹೇಳ್ತಾರೆ, ಆ ವ್ಯಕ್ತಿ ಅಂದರೆ ಮೋದಿ, ಅವನು ಒಪ್ಪಲ್ಲ, ಬಂಡ, ಅವನು ತನ್ನ ದೇಶದ ವಿಚಾರ ಬಂದರೆ ಬಗ್ಗಲ್ಲ, ಭಾಳ ಸ್ವಾಭಿಮಾನಿ ಆ ವಿಚಾರದಲ್ಲಿ, ಬಗ್ಸಕ್ಕೆ ಟ್ರೈ ಮಾಡಬೇಡಿ, ಅದಾಗಲ್ಲ, ವರ್ಕ್ ಆಗಲ್ಲ ಅಂತ ಪದೇ ಹೇಳ್ತಾರೆ ಪುಟಿನ್. ಅದನ್ನು ಸ್ಪಷ್ಟ ಗುರಿ ಇದೆ, ಇವರು ಅರ್ಥ ಮಾಡ್ಕೊಂಡಿಲ್ಲ. ಸಿ, ದಟ್ ಇಸ್ ವೈ ಕಂಟ್ರಿ. ಯಾಕೆ ಭಾರತ ಎಗೈನ್ ರಫ್ತು ಆಧಾರಿತ ದೇಶವಲ್ಲ, ಆಂತರಿಕ ಕನ್ಸಂಪ್ಷನ್. ಅವತ್ತೂ ಹೇಳ್ತಾ ಇದ್ದೆ, ನಮ್ಮಲ್ಲಿ ಉತ್ಪಾದನೆಯಾಗುವುದನ್ನು ನಾವೇ ಬಳಸಿಕೊಳ್ಳುವಂತಹ, ಗ್ರಾಹಕರಾಗಿ ಬಳಸಿಕೊಳ್ಳುವಂತಹ ಡೊಮೆಸ್ಟಿಕ್ ಕನ್ಸಂಪ್ಷನ್ ಕತೆ. ಟೇಕ್ ಯುರೋಪ್. ಯಾಕೆ ಯುರೋಪ್ ಬಂದಿದ್ದಾರೆ ಇವತ್ತು? 27 ದೇಶಗಳು ಭಾರತದ ಮುಂದೆ ಗುಂಪಾಗಿ ಬಂದು ನಿಮ್ಮ ಜೊತೆ ನಾವು ಸೈನ್ ಹಾಕಬೇಕು ಅಂತ ಬಂದಿದ್ದಾರೆ. ಅಂದರೆ ಅರ್ಥ ಏನು? ಭಾರತಕ್ಕೂ ಆ ಶಕ್ತಿ ಇದೆ ಅಂತಲೇ ಅರ್ಥ. ಇಲ್ಲಿ ಯಾರು ಯಾಕೆ ಬರ್ತಾರೆ? ಅದನ್ನು ಗುರುತಿಸ್ಕೊಂಡು ಈಗ ಅಮೆರಿಕ ಹೇಳ್ತಿರೋದು ಸರಿ ಇದೆ ಆ ಅರ್ಥದಲ್ಲಿ ಹೇಳಬೇಕು ಅಂದರೆ. ನಮ್ಮ ಪಕ್ಕದ ಮನೆ, ಎದುರುಗಡೆ ಮನೆ, ನಮ್ಮ ಪಕ್ಕದ ಮನೆಯ ಗಿರಾಕಿ ನನಗೆ ಬಹಳ ಕಾಟ ಕೊಡ್ತಿದ್ದಾನೆ. ಯಾಕೆ ಅಂದರೆ ಎದುರು ಮನೆಯವ್ರಿಗೆ ತೊಂದರೆ ಕೊಡ್ತೀಯೇನೋ ಅಂತ. ಆದರೆ ಎದುರುಗಡೆ ಮನೆಯವನೇ ಬಂದು ನನ್ನ ಜೊತೆ ಒಪ್ಪಂದ ಮಾಡ್ಕೊಂಡ್ಬಿಡ್ತಾನೆ. ಆಗ ಪಕ್ಕದ ಮನೆಯವನ ಕತೆ ಏನು? ಅಮೆರಿಕದ ಕತೆ. ಅಮೆರಿಕ ನನ್ನ ಮೇಲೆ, ಅಂದರೆ ಭಾರತದ ಮೇಲೆ, ನೀನು ಯುಕ್ರೇನ್ ವಾರಲ್ಲಿ ರಷ್ಯಾಗೆ ಹೆಲ್ಪ್ ಮಾಡ್ತಾ ಇದೀಯ ಆಯಿಲ್ ತಗೊಳ್ಳೋದ್ರಿಂದ ಅಂತ 25% ಸುಂಕ ಹಾಕಿದ್ರೆ, ಅದೇ ಯುರೋಪ್ನ ಭಾಗವಾದ 27 ದೇಶಗಳು ಬಂದು ನಮ್ಮ ಜೊತೆ ಒಪ್ಪಂದ ಮಾಡ್ತಿದ್ದಾರೆ. ಅವ್ರು ಹೇಳ್ತಿರೋದು ಮೇಲ್ನೋಟಕ್ಕೆ ಸರಿ ಇರಬಹುದು, ಆದರೆ ಅಮೆರಿಕ ತಾನು ಹೇಳಿದಂತೆ ನಡೆದುಕೋತಾ ಇಲ್ಲ. ತಾನು ಖರೀದಿ ಮಾಡುವುದಕ್ಕೆ ಯಾರು ಅಡ್ಡ ಬರುವಂತಿಲ್ಲ ಅವರಿಗೆ. ರಷ್ಯಾದಿಂದ ತಾನು ಖರೀದಿ ಮಾಡ್ಬೋದು, ಅದು ಸಪರೇಟ್, ಅದು ಯಾರಿಗೂ ಮಾತಾಡಬಾರ್ದು. ಹಾಗಾಗಿ ಯಾರು ಅಮೆರಿಕಾನ ನಂಬೋ ಸ್ಟೇಜಲ್ಲಿ ಇಲ್ಲ. ಪ್ರಾಬ್ಲಮ್ ಅಲ್ಲಿ. ಹಾಗೆ ನೋಡಿದ್ರೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ಹಿಸ್ಟ್ರಿ ಕಡೆಗೆ ಹೋಗೋದಾದರೆ, ಚರಿತ್ರೆ ಕಡೆಗೆ ಹೋಗೋದಾದರೆ, ನಾವು ಪ್ರಪಂಚದ ಅತ್ಯಂತ ಬಹುದೊಡ್ಡ ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ದೇಶಗಳು ಯಾವುದು? ಯುರೋಪ್ ರಾಷ್ಟ್ರಗಳು. ಡಚ್ಚರನ್ನು ತಗೊಳ್ಳಿ, ಪೋರ್ಚುಗೀಸರನ್ನ ತಗೊಳ್ಳಿ, ಫ್ರೆಂಚರನ್ನ ತಗೊಳ್ಳಿ, ಆಂಗ್ಲರನ್ನ ತಗೊಳ್ಳಿ, ಎಲ್ಲರೂ ನಮ್ಮ ದೇಶವನ್ನು ಕಬ್ಜಾ ಮಾಡಿದವರು. ಆಫ್ರಿಕಾ ಉಪಖಂಡಗಳನ್ನು ಕಬ್ಜಾ ಮಾಡಿದವರು, ಅಮೆರಿಕವನ್ನು ಕಬ್ಜಾ ಮಾಡಿದವರು, ಚೈನಾನ ಕಬ್ಜಾ ಮಾಡಿದವರು ಯಾರು? ಯುರೋಪ್ನವರು. ಆ ಜನ ಇವತ್ತು ನಮ್ಮ ಹತ್ರಕ್ಕೆ ವಾಪಸ್ ಬಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತಿದ್ದಾರೆ. ಒಂದು ಎಚ್ಚರಿಕೆ, ಸುಮ್ಮನೆ ಹಿಸ್ಟ್ರಿ ಪುಟದಿಂದ ಎತ್ತೆತ್ತು ನೋಡೋಕ್ಕೆ, ಮಜಾ ನೋಡೋಕ್ಕೆ ಅಷ್ಟೇ. ಅವತ್ತು ಆಂಗ್ಲರು ಹೀಗೆ ಬಂದಿದ್ದು, ಏನೋ 4-6 ಮೆಣಸಿನಕಾಳನ್ನು ಮಾರ್ಕೊಂಡು ಬದುಕೋತೀವಿ, ಬಿಟ್ಕೊಟ್ಬಿಡಿ ನಮಗೆ ಏಲಕ್ಕಿ ಮೆಣಸಿನಕಾಳು ಅಂತ. ಮಸಾಲೆ ಪದಾರ್ಥ ಇವತ್ತು ಹಂಗೆ ನಡೆಯಲ್ಲ. ಇವತ್ತು ಏಲಕ್ಕಿ ಮೆಣಸಿನಕಾಳು ಮಾಡ್ಕೊಂಡಿದ್ದು ಬಿಡ್ತೀವಿ ಅಂತ ಒಳಗೆ ಬಂದ್ಬಿಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ದೇ ನೋ ಇಟ್ ಆ್ಯಂಡ್ ವಿ ನೋ ಇಟ್. ದಟ್ ಈಸ್ ಟುಡೇಸ್ ಇಂಡಿಯಾ. ಅದು ಇವತ್ತಿನ ಭಾರತ.